ಅಪಾರ್ಟ್ಮೆಂಟ್ ಇದೆ, ಒಂದು ಅಡ್ರೆಸ್ ಇದೆ. ಇಲ್ಲಿವರೆಗೂ ಒಂಥರ ನೀವು ನೋಡಿ ಏನು ಸಕ್ಕತ್ತಾಗಿ. ಇದು ನಂದು ಹೆಲ್ಮೆಟ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಮಾತೆಲ್ಲ ಎಂಚೋಲ್ಲರ್, ನಾನಂತೂ ಸಖತ್ತಾಗಿದ್ದೀನಿ. ಇವತ್ತಿನ ರೈಡ್ ಬಂದು ನಮ್ಮದು ಮಲ್ಲಳ್ಳಿ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಸುಜಿ ಇಬ್ಬರೇ ಹೋಗ್ತಾ ಇದ್ದೀವಿ. ನೆನ್ನೆನೇ ಪ್ಲ್ಯಾನ್ ಆಗಿತ್ತು ನಮ್ಮದು. ವೈಟಿ ವ್ಲಾಗ್ಸ್ನೂ ಕರೆದ್ವಿ, ಅವನು ಬರಲ್ಲ ಅಂದ, ಏನೋ ಹುಷಾರಿಲ್ಲ ಅಂತ. ಬೈಕ್ ಬೇರೆ ಒಂದೇ ಇದ್ದಿದ್ದರಿಂದ ಮತ್ತೆ ಯಾರನ್ನೂ ಬರ್ತೀರಾ ಅಂತಲೂ ಕೇಳೋಕ್ಕೆ ಹೋಗಲಿಲ್ಲ. ಸೊ ಬಿಟ್ಟು ಹೋಗ್ತಿದ್ದೀವಿ ಅಂತ ಅಂದ್ಕೋಬೇಡಿ, ರಜೆ ಇದ್ದಿದ್ದರಿಂದ ಹೋಗಬೇಕು, ಏನೋ ಸ್ವಲ್ಪ ಕೆಲಸ ಇದೆ, ಹಂಗೆ ಹೋಗ್ಬರೋಣ ಅಂದಿದ್ದಕ್ಕೆ ಇಬ್ಬರೇ ಹೋಗ್ತಾ ಇದ್ದೀವಿ. ನಮ್ಮ ಅದೃಷ್ಟನೋ ಅಥವಾ ನಮ್ಮ ಟೈಮ್ ಚೆನ್ನಾಗಿದೆಯಾ ಏನೋ ಗೊತ್ತಿಲ್ಲ, ಒಂದು ಚೂರು ಮಳೆ ಬರ್ತಿಲ್ಲ ಗುರು. ಅಲ್ಲಲ್ಲಲ್ಲ ಒಂಚೂರು ಉದುರ್ತಿದೆ. ಬಿಟ್ಟರೆ ಫಾಲ್ಸ್ ಹತ್ರನೂ ಹಿಂಗೆ ಇದ್ಬಿಟ್ರೆ ನಮ್ಮಂಥ ಅದೃಷ್ಟ ಯಾರೂ ಇಲ್ಲ ಅನ್ಕೋತೀನಿ. ಈ ಡೇಸಲ್ಲಿ ಹೋಗ್ತಾ ಇದ್ದೀವಿ. ಜನನೂ ಇರಲ್ವೇನೋ ಅಂದ್ಕೊಂಡಿದ್ದೀನಿ, ಆದರೆ ಇವಾಗ ಹಿಂದೆ ಕೂಡ ಬೈಕಲ್ಲಿ ಆದಷ್ಟು ಬರ್ತಾ ಇದ್ದಾರೆ. ಪೀಸಾಗಿದೆ ಮಾತ್ರ ಪ್ಲೇಸ್ಗಳು, ಮಾತ್ರ ವೆದರು ಸೂಪರಾಗಿದೆ. ಮುಂದೆ ಒಂದು ಯಾವುದಾದ್ರೂ ಊರಲ್ಲಿ ಒಂದು ಸ್ಟಾಪ್ ಹಾಕಿ ಸ್ವಲ್ಪ ನೀರು ಗೀರೆಲ್ಲ ತಗೊಳ್ಳೋಣ ಅಂತ ಇದ್ದೀವಿ. ಅದಾಗಿದೆ ಗುರು. ಅಲ್ಲಿ ಪ್ಲೇಸ್ ಚೆನ್ನಾಗಿದೆಯಾ ಇಲ್ವೋ ಗೊತ್ತಿಲ್ಲ. ರೋಡ್ ಅಂತೂ ಸಿಕ್ಕಾಪಟ್ಟೆ. ಹೋಗ್ತಿರೋ ಜಾಗ, ಅಲ್ಲಿ ಇರೋ ತೋಟ, ಗದ್ದೆಯಲ್ಲಿರೋ ಅಕ್ಕಿ ನೋಡೋಣ ಮುಂದೆ. ಇಲ್ಲೊಂದು ಮನೆ ಕಟ್ಟಿದ್ದಾರೆ, ಸಕ್ಕದಾಗಿದೆ. ಜೀವನದಲ್ಲಿ ಈ ಥರದೊಂದು ಮನೆ ಕಟ್ಕೊಂಡು ನೆಮ್ಮದಿಯಾಗಿರ್ಬೇಕೇನೇ ಅವಚ. ಎತ್ತೂರ ಹತ್ರ ಇದ್ದೀವಿ. ಎತ್ತೂರು ಈ ಹೆಸ್ರನ್ನ ಯಾರ್ದಾದ್ರೂ ಹೇಳ್ದಾಗ ಕೇಳ್ತಿದೆ ಗುರು. ಇವತ್ತು ಈ ಊರಿಗೆ ಬಂದಿದ್ದೀನಿ. ಇಲ್ಲೊಂದು ಕಡೆ ಸ್ಟಾಪ್ ಹಾಕಿದ್ದೀವಿ. ಒಂದು ಅಂಗಡಿ ಸಿಕ್ತು. ಇಲ್ಲಿ ನೀರು ಸ್ವಲ್ಪ ತಿನ್ನೋಕೆ ಏನಾದರೂ ತಗೊಂಡು ನಾವೀಗ ಹಿಂಗೆ ಹೋಗ್ಬೇಕು. ಎತ್ತೂರು ದಾಟ್ಕೊ ಬಂದ್ವಿ. ಮುಂದೆ ನೋಡೋಣ ಎಲ್ಲಿಗೆ ಹೋಗಬೇಕು, ಏನು ಕತೆ ಅಂತ. ಅಲ್ಲಿ ಕೇಳಿದ್ದಕ್ಕೆ ಇನ್ನೊಂದು 12 ಕಿಲೋಮೀಟ್ರ್ ಇರ್ಬೋದು ಅಂದರು. ಎಷ್ಟಾಗುತ್ತೋ ನಮಗೂ ಅಂದಾಜಿಲ್ಲ. ಮುಂದೆ ನೋಡೋಣ. ಮಳೆ ಶುರುವಾಗಿತ್ತು, ತೊಂದರೆ ಇಲ್ಲ, ಎಲ್ಲ ಪ್ಯಾಕ್ ಆಗಿದ್ದೀವಿ. ನಮ್ಮ ಗಾಡಿ ನಿಂತಿದೆ. ಈ ಸರ್ಕಲಲ್ಲಿ ರೈಟ್ ತೊಗೋಬೇಕು. ಹಾಂ, ನಮ್ಮದೇ ಜನ. ಇದು ಯಾವ ಊರು ಅಂತ ಹೆಸರು ಗೊತ್ತಿಲ್ಲ. ನೀವು ನೋಡಿ ಏನು ಸಕ್ಕತ್ತಾಗಿದೆ. ಇಲ್ಲಿ ಸಕ್ಕತ್ತಾಗಿದೆ. ಯಾವುದೋ ಊರು ಗೊತ್ತಿಲ್ಲ. ಇದು ಗುರು. ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ. ಇದನ್ನ ಅಲ್ಲಿ ಸಕ್ಕತ್ತಾಗಿದೆ ಮಾತ್ರ. ಇಲ್ಲಿ ಬಂಡೆ ಮಾತ್ರ ಸಕ್ಕತ್ತಾಗಿದೆ. ಯಾವುದೋ ಬೆಟ್ಟ ಇರಬೇಕದು. ಮಧ್ಯಾಹ್ನ 12:30, ಫುಲ್ಲು ಕತ್ಲಾಗೋಗ್ಬಿಟ್ಟಿದೆ. ಇನ್ನಲ್ಲೇನು ಕಾಣಿಸುತ್ತೋ ಮಾತ್ರ. ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಮಿಸ್ಟರ್ SN ನನ್ನ ಯೂಟ್ಯೂಬ್ ಚಾನಲು. ಸಕಲೇಶ್ಪುರದಿಂದ ಸಕಲೇಶ್ಪುರದಿಂದ ಬ್ಯಾಕ್ರವಳ್ಳಿಯಿಂದ ಸೋಮಾರ್ಪೇಟೆ, ಅಲ್ಲಿಗೆ ಬಂದು ಲೆಫ್ಟಿಗೆ ಬಂದರೆ ಇದೊಂದೇ ರೋಡು. ಇನ್ನಿಲ್ಲ. ಸೊ ಸಖತ್ತಾಗಿ ಮಳೆ ಆಯಿತು. ಆಲ್ರೆಡಿ ನಾವು ರೀಚ್ ಆಗಿದ್ದೀವಿ ಫಾಲ್ಸ್ ಹತ್ರ. ನಾವು ಬಂದಿದ್ದಿಬ್ರೆ. ಆ್ಯಕ್ಚುಲಿ ಬಂದು ದಾರಿಲಿ ನಮಗೆ ಇಬ್ಬರು ತುಂಬ ಆತ್ಮೀಯರಾದರು. ಇದು ನಂದು ಹೆಲ್ಮೆಟ್ಟು. ಬೈ, ನಿಮ್ಮ ಹೆಸರು? ಸೇಫ್ಟಿ ಇಸ್ಕೊಂಡು ದರ್ಶನ್ ಅಂತ. ದರ್ಶನ್. ಹೆಸರು ಪ್ರವೀಣ್ ಆ್ಯಂಡ್ ದರ್ಶನ್ ನಮಗೆ ಸಿಕ್ಕಿದ್ದಾರೆ. ಆ್ಯಂಡ್ ಅದು ಅಲ್ಲದೆ ಇಲ್ಲಿ RCB ಫ್ಯಾನ್ಸ್ ಬೇರೆ ಇದ್ದಾರೆ. ಏನು ಗಾಡಿ ಸೈಡಿಗೆ ಹಾಕಿ ಫಾಲ್ಸ್ ಹತ್ರ ಹೋಗೋದು ಒಂದೇ ಬಾಕಿ ಇರೋದು. ಎಷ್ಟು ತಗೋತಾರಲ್ಲಿ? 10 ರೂಪೀಸ್. 10 ರೂಪಾಯಿ ಒಬ್ರಿಗೆ ತಗೋತಾರೆ. ವಿಷಯ ಏನು ಅಂದರೆ, ಚಿಕ್ಕಮಂಗ್ಳೂರವರು ಇಬ್ಬರೇ ಬಂದವ್ರು ಗುರು. ಫಾಲ್ಸ್ ಬಂದು ಹೀಗಿದೆ. ಇನ್ನು ಕೆಳಗೆ ಹೆಂಗಿದೆ ನೋಡೋಣ. ಅಯ್ಯಪ್ಪ, ಜಸ್ಟ್ ಬೀಳ್ತಿದೆ ಗುರು. ಮಲ್ಲಳ್ಳಿ ಫಾಲ್ಸ್ ಚೆನ್ನಾಗಿದೆ. ಇಳಿಯೋ ಮೆಟ್ಲು ಮಾತ್ರ ಸ್ವಲ್ಪ ಕಷ್ಟ ಇದೆ. ನನ್ನ ಜೊತೆ ಬಂದವರು ಇಲ್ಲಿ ಯಾರು ಇಲ್ಲ ಗುರು. ವೆಲ್ಕಮ್ ಟು ಮಲ್ಲಳ್ಳಿ ಫಾಲ್ಸ್.
ನಂದು ಸಕ್ರಪಟ್ಟಣ ಚಿಕ್ಕಮಗಳೂರು ಡಿಸ್ಟಿಕ್. ಹಾಂ, ಅಲ್ಲೇ ಸಕ್ರಪಟ್ಟಣ ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು. ಅಣ್ಣ ನಿಮ್ಮದು ಜಾವ್ಗಲ್ ಅಲ್ವಾ? ಹಾಸನ್ ಡಿಸ್ಟಿಕ್ಕು. ಸಾರಿ, ನಮ್ಮವರೇ ಇವರು. ಬೈ ಫಾಲ್ಸು ಈ ಥರ ಇದೆ. ಬರಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಬ್ರೋ ಹೇಗಿದೆ ಕೆಳಗಡೆ? ಚೆನ್ನಾಗಿದೆಯಾ? ಯಾವ ಊರು? ಮೈಸೂರು. ಇನ್ನೂ ಇದೆ. ಮಳೆ ಬರೋಕ್ಕಿಂತ ಮುಂಚೆ ಕೆಳಗೆ ಹೋಗ್ಬಿಡೋಣ. ಅಣ್ಣ ನಿಮ್ದೆಲ್ಲ ಊರು? ಮೈಸೂರು. ಹಾಸನ್. ನಮ್ಮದು ಹಾಸನ್. ನಮ್ಮದು ಹಾಸನ್ನೇ. ಇನ್ನೂ ಕೆಳಗೆ ಹೋಗ್ಬೇಕು. ಮಳೆ ಇಲ್ಲ ಕಾರ್ತಿ, ಇನ್ನು ಹೊಟ್ಟೆ ಹುರ್ಕೋ. ಇಂಥ ಒಂದು ನೀರು ಹರಿಯೋ ಜಾಗನ ನಾನು ಯಾವತ್ತೂ ನೋಡಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ವೆಲ್ಕಮ್ ಟು ಮಲ್ಲಳ್ಳಿ ಫಾಲ್ಸ್. ಬೈ ಲಂಕೇಶ್ ಪತ್ರಿಕೆ. ಇವ್ರ ಹೆಸರು ಲಂಕೇಶ್ ಅಂತೆ. ಅವ್ರ ಮುಖ ಗೀಕ ಏನೂ ತೋರಿಸಿಲ್ಲ. ನನಗಿಂತ ಉದ್ದ ಮಾತ್ರ ಇದ್ದಾರೆ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟು. ಕೊಡಲ್ಲ. ಹೆಂಗಿದೆ ನೋಡಿದ್ರು. ನೀರು ಜಾಸ್ತಿ ಬಂದೈತೆ, ವಾರ ಹಾಕ್ಬಿಡೋದಾ? ಯಾವುದೇ ರೀತಿ ಆಟ ಆಡೋಕ್ಕಾಗಲ್ಲ. ಕೆಳಗಂತೂ ಇಳಿಯೋಕ್ಕೆ ಬಿಡಲ್ಲ ನಾನು. ಸುಮಾರು ಸುಸ್ತಾಯಿತ್ತು, ಹೆಚ್ಚು ಕಮ್ಮಿ. ಇಲ್ಲಿಂದನೇ ಇದು ಹೊಡಿತಿದೆ, ಅದು ನೀರು ಹಾರುತ್ತಲ್ಲ. ಇಲ್ಲೆಲ್ಲ ರೀಲ್ಸ್ ಮಾಡ್ತಾರೆ ನೋಡಿದ್ದೀರಾ? ಆ ಜಲಪಾತ ತುದಿ ಕರ್ಕೊಂಡು ಹೋಗು ನನ್ನ ಅಂತ. ನೀರು ಬಿದ್ದು ಅದ್ರದ್ದು ಇಬ್ಬನಿ ಹಾರುತ್ತಲ್ಲ, ಅದು ಹೊಡಿತಾ ಇದೆ. ಮಳೆ ಬಂದಂಗೆ ಬರ್ತಿದೆ ಗುರು. ಮಳೆ ಥರ ಬರ್ತಾ ಇದೆ. ಅವರೆಲ್ಲ ತಲೆ ತಗ್ಗಿಸ್ಕೊಂಡು ಹೋಗ್ತಿದ್ದಾರೆ, ಯಾಕಂತ ಗೊತ್ತಿಲ್ಲ. ಇಲ್ಲಿವರೆಗೂ ಬರ್ಬೋದು. ಇದೆ ಲಾಸ್ಟು. ಫುಲ್ಲು ನೀರು ಬೀಳ್ತಾ ಇದೆ. ಇನ್ನೇನು ಸಿಗಲ್ಲ ನಿಮಗೆ ನೋಡೋಕ್ಕೆ. ಇಲ್ಲೇ ಇನ್ನೇನು ಆಟ ಆಡೋದು ನೀವೆಲ್ಲ ಒಂದ್ಸಲ ಅನ್ಕೋಬೇಕು ಇಲ್ಲೆಲ್ಲ ಆಟ ಆಡೋದು. ಸೊ ಎಂಡ್ ಮಲ್ಲಳ್ಳಿ ಫಾಲ್ಸ್ ಇಷ್ಟಿದೆ. ಇಲ್ಲಿ ಮೇಲೆ ಹತ್ಬೋದು. ಮೇಲೆ ಹತ್ತಿದ್ರು ಅಲ್ಲೇನು ಪ್ರಯೋಜನ ಇಲ್ಲ. ಇಷ್ಟೇ ಎಂಡ್ ಆಗಿರೋದ್ರಿಂದ ಸಿಗೋಣ ಮತ್ತೆ. ಟಾಟಾ, ಬೈ ಬಾಯ್. ಇಷ್ಟು ಮಲ್ಲಳ್ಳಿ ಫಾಲ್ಸ್ ವಿಡಿಯೋ ಆಗಿರುತ್ತೆ. ಇನ್ನೂ ಹೆಚ್ಚಾಗಿ ವಿಡಿಯೋಸ್ ಮಾಡ್ತಾಯಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. ಫೈನಲಿ ನಮ್ಮ ಮಲ್ಲಳ್ಳಿ ಫಾಲ್ಸ್ ವ್ಯೂ ಈ ಥರ ಕಾಣಿಸ್ತಿದೆ.